ಬೇಜಾರಂದ್ರೆ ಬೇಜಾರಪ್ಪ ಸ್ವಾಮಿ. ಎಲ್ಲಿಗೆ ಹೋಗೋದು ಎಲ್ಲಿಗೆ ಬಿಡೋದು, ಎಲ್ಲಿ ಕುಕಮ್ಮೋದು ಎಲ್ಲಿ ನಿನ್ಕಮ್ಮೋದು ಒಂದು ಗೊತ್ತಾಗ್ತಿಲ್ಲ. ಹೋಸಲಿ ಬೆಂಗಳೂರಿಗೆ ಬಂದಾಗ ಆ ಮಂದಾಗ ಟೋನಿನು ಮತ್ತೆ ನನ್ನ ಹೆಸರೇನು ಅರ್ಜುನನ ಪರ್ಜುನನ ಯಾರ ಫ್ರೆಂಡ್ ಆಗಿದ್ರು. ಆದ್ರೆ ಈ ಸಲ ನನಗೆ ಯಾರು ಇಲ್ಲ. ನಾನು ಯಾಕ ಮಾತಾಡೋದ? ನಮ್ಮ ಅಮ್ಮ ಯೋಟತ್ತಿ ಬತ್ತೈತು, ಏನೋ ಒಂದು ಗೊತ್ತಿಲ್ಲ. ಬಂದ್ಬಿಟ್ಟೆ ಚಿಂಟು. ಯಮಾಯ್ ವಾಗಮ್ಮ, ನಾನು ನಾಳೆ ಕೂರ್ಗ್ ಹೋಗ್ತೀನಿ, ಬರ್ರಿ ಬಿಟ್ಟು ಬರ್ರಿ. ತಗದ್ ಕೊಟ್ರೆ ನೋಡಿತ್ಲಾಗಿಂದ ಏನ್ ನಿಮ್ಮ ಅಜ್ಜಿನ ಮಾಡ್ಕೊಂಡಿ ಗುಂಡಜ್ಜಿನ? ಓಹೋ, ನಾವೇನಿಲ್ಲ ಕೆಲ್ಸಕ್ಕೆ ಹೋಗೋದು ಬೇಡ, ನಮಗೆ ರಜೆ ಇಲ್ಲ ಏನಿಲ್ಲ. ಅಲ್ಲಿ ನಿನ್ನ ಯಾವ ಊರಿಗೂ ಬಿಟ್ಟು ಬರಲ್ಲ ಏನಿಲ್ಲ, ಸುಮ್ಮನೆ ಸ್ವಲ್ಪ ದಿವಸ ಬಿದ್ದಿರಿಲ್ಲ. ಯಾವಾಗ್ಲೂ ಕೆಲಸ ಕೆಲಸ ಕೆಲಸ, ನನ್ನಲ್ಲಿ ನಿಮಗೆ ಪ್ರೀತಿನೇ ಇಲ್ಲ. ಇರೋದಕ್ಕೆ ತಾನೇ ದುಡಿತಿರೋದು, ಯಾರಿಗೋಸ್ಕರ ದುಡಿತಿದೀವಿ? ನನ್ಗೆ ಅವೆಲ್ಲ ಗೊತ್ತಿಲ್ಲ. ಈಗ ಬೇಜಾರಾಗ್ತೈತೆ, ನನಗೆ ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ. ನಾನು ನಾಳೆ ಕೂರ್ಗ್ ಹೋಗ್ಬೇಕು, ಬಿಟ್ಟು ಬಾ. ನೋಡ್ ಚಿಂಟು, ಸುಮ್ಮನೆ ಸಿಟ್ಟು ಬರಿಸ್ಬೇಡ. ನಾನು ಕೆಲಸದಿಂದ ಇವಾಗ ಬಂದಿದ್ದೀನಿ, ಸಾಕಾಗೈತಿ. ಏನ್ ನಿಮ್ಮ ಅಪ್ಪನ ಕಂಪ್ನಿ ಅಲ್ಲ ಅಲ್ಲಿ ಕುಂಡ್ರಿಸಿ ಹೋಗಮ್ಮ ಅಂತಂದು ಕಳ್ಸಾಕೆ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಗೈತಿ. ನಾನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ. ಯಮ್ಮಾಯ್ ನೀನು ಮಣಿಕಂತ, ನನಗೆ ಮಾತಾಡಕ್ಕೆ ಯಾರು ಇಲ್ಲ. ಬೆಳಗ್ಗೆಯಿಂದ ಬೇಜಾರ. ಅದಕ್ಕೆ ನಾನೇನ್ ಮಾಡೋಣ? ಟಿವಿ ಇಲ್ವೇ? ಟಿವಿ ಹಾಕಿ ನೋಡು, ಇಲ್ಲಾಂದ್ರೆ ಮೊಬೈಲ್ ನೋಡ್ಕೆ. ಯಾಕಾದ್ರೂ ಬಂದ? ನಾನು ನಮ್ಮೂರಾಗೆ ಇರ್ಬೇಕಿತ್ತು, ಬೆಂಗಳೂರಿಗೂ ಬರಲ್ಲ, ಎಲ್ಲೂ ಬರಲ್ಲ. ನನ್ನ ಜೊತೆ ನಿಮ್ಗೆ 5 ನಿಮಿಷ ಮಾತಾಡಕ್ ಟೈಮ್ ಇಲ್ಲಲ್ಲ. ನಿಂತ ಬಡಿಕೆ ಮತ್ಕಿಂತ ಸುಮ್ಮನಿರೋದು ವಾಸಿ. ನಾಳ್ಬೇಡ, ಹೋಗಿ ಎದ್ದು ಟಿವಿ ನೋಡ್ತಿ ಹೋಗು. ಇವ್ರು ನಿಮ್ಮ ಅಪ್ಪ ಬತ್ತಾನ ಈಗ್ಲಾಗ್ಲ, ನಿಮ್ಮ ಅಪ್ಪನ ಜೊತೆ ಎಲ್ಲ ಓಡಾಡ್ಕೊಂಡ್ ಬರೀವಿ. ಆಗ ಅಪ್ಪನ ಬತ್ತೈತಿ ಯಾಳು, ನನಗೆಲ್ಲ ನಂಗೆ ಕರ್ಕೊಂಡು ಹಾಕಿ ಗೋವಿನ ಏನೋ ಕೊಡ್ಸಕ್ ಹೇಳಮ್ಮ. ಎಲ್ ಬತ್ತಾನೆ ನಿಮ್ಮ ಅಪ್ಪ? ಆಗ ಅಲ್ಲಿ ಬತ್ತೈತಿ ನೋಡು, ಮರತಯ್ಯ. ಯಪ್ಪ ಯಪ್ಪ, ಮೈ ಕೈಯೆಲ್ಲ ನೋಯ್ತೈತಪ್ಪ. ಯೋಯ್, ಏನ್ ಮಕ್ಕ ಇಳಕ್ಕೆ ಬಂದಿದ್ದ? ನಿನ್ ಮಗನ್ನ ಎಲ್ಲ ಕರ್ಕೊಂಡೋಗ್ಬೇಕಂತೆ, ಕರ್ಕೊಂಡೋಗು. ಅವನಿಗೂ ನಿನಗೂ ಸರಿಯಾಗೈತಿ. ಇವಾಗಿನ ನಾವು ಸಾಕಾಗಿ ಬಂದಿದ್ದೀನಿ. ನಿನಗೇನಲ್ಲಿ ಹೋಗಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀಯ. ನಾವು ಇದು ಭಾರ ಎತ್ಬೇಕಲ್ಲಿ, ಓಡಾಡ್ಕೊಂಡು ಮೆಟ್ಲತ್ತದು ಕೆಳಗಿಳಿಯೋದು, ಲೋಡ್ ಅನ್ಲೋಡಿಂಗ್ ಮಾಡ್ಬೇಕಲ್ಲಿ. ನೀನು ಸುಮ್ಮನೆ ತಲೆ ತಿನ್ಬೇಡ, ನೀನೇ ಕರ್ಕೊಂಡೋಗು. ಯಪ್ಪೋಯ್ ಕರ್ಕೊಂಡೋಗಪ್ಪ. ಬೆಳಗ್ಗೆ ಅಂತ ನನಗೆ ಬೇಜಾರಾಗ್ತೈತಿ. ಮಾತಾಡೋದು ಯಾರು ಇಲ್ಲ, ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ನನಗೆ ಬೇಜಾರಾಗ್ತೈತಿ, ಕರ್ಕೊಂಡೋಗಪ್ಪ. ಇಲ್ಲಿ ನೋಡು, ಸುಮ್ಮನಿದ್ರೆ ಸರಿಯಾಗೈತಿ. ಚಿಂಟು ಇಲ್ಲಾಂದ್ರೆ ನನ್ನ ಹತ್ರ ಸರಿಯಾಗಿ ಓಡಿಸ್ಕೊಂತೀಯ ಏಟು. ಓಹೋ, ನಿಮ್ಮ ಅಮ್ಮ ಯಾವಳೆ? ಕರ್ಕೊಂಡೋಗು. ಅಡ್ಗೆ ನೀನ್ ಮಾಡಿದ್ಯ? ಅಡ್ಗೆ ಮಾಡೋದ್ ಬ್ಯಾಡ್ರಿ, ನನಗೂ ಸಾಕಾಯ್ತು. ನಿನ್ನಂಗೆ ನಾನು ಕೆಲಸ ಮಾಡಿ ಬಂದಿದ್ದೀನಿ. ತಂದೆ ಮಗ ಹೆಂಗನ ಮಾಡಿ ಕೇಳ್ರಿ. ಯಮ್ಮ ಯಪ್ಪಾಯ್. ಹೋಗಲ್ಲ, ಕೆಲಸ ಮಾಡಿ ಬಂದಿರ್ತೀವಿ. ಇವಂದೊಂದು ಗೋಳತ್ತ. ಲಾ ಕಿರಣ, ನಾನ್ ಬೆಂಗಳೂರಿಗೆ ಹೋಗ್ತೀನಿ ಕಣ. ಲಾ ಬೆಂಗಳೂರಿಗೆ ಏನಕ್ಕೆ ಹೋಗ್ತೀಯ? ಇಲ್ಲ ಆರಾಮಾಗಿರ್ಬೋದಪ್ಪ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಹೆಂಗಿರ್ಬೋದು. ಬೆಂಗಳೂರಿಗೆ ಹೋಗ್ತಾ ನೀವು? ವಾಗ ಬೆಂಗಳೂರಾಗ ಎಷ್ಟು ಚೆನ್ನಾಗಿರ್ಬೋದು ಗೊತ್ತೇ. ಯೋಯ್ ಪಾಪ, ಊಟ ಮಾಡಕ್ ಬರಲ್ ಇಬ್ರು? ಯಾವಾಗಜ್ಜಿ ಯಾರಿಗೆ ಊಟ ಬೇಕು? ಬಂದ್ ತಿಂತ್ಯ ತಿಂಬಲ್ಲ ನೋಡು. ಏನ್ ಮಾಡಿದ್ದಜ್ಜಿ? ಏ ಪಾಪ, ಬಸ್ಸಾರ್ ಮಾಡಿ ಮುದ್ದೆ ಮಾಡಿದ್ನಿ, ಬಾ. ನಡಿ ನಡಿ ಹೋಗಣ. ಯಪ್ಪ ದೇವ್ರಿ, ನಾನು ಊರ್ಗ್ ಹೋಗ್ಬೇಕಪ್ಪ. ಎಷ್ಟು ಚೆನ್ನಾಗಿದ್ ನಮ್ಮೂರಾಗಿ. ಇಲ್ಲಾಂದ್ರೆ ನಾನು ಮುಂದೊಂದು ದಿನ ಹಾಡು ಹೇಳ್ಬೇಕಾಗ್ತಿತ್ತಿಲ್ಲ. ಇದು ಎಷ್ಟು ಚಂದ ಇತ್ತವಾಗ, ನಾವು ಸಣ್ಣವರಿದ್ದಾಗ. ನೆನಪು ಮಾಡ್ಕೊಂಡ್ರಿ ಇವಾಗ, ನೆನಪು ಮಾಡ್ಕೊಂಡ್ರಿ ಇವಾಗ, ಮರಗೋದಾಗ ಇದ್ ಬಂದಾಗ. ಎಷ್ಟು ಚಂದ ಇತ್ತವಾಗ, ನಾವು ಸಣ್ಣವರಿದ್ದಾಗ. ಕುಂಟೆ ಬಿಲ್ಲೆ ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ, ಬೆಂಗಳೂರಿಗೆ ಬಂದು ಒಂಟಿ ಮನೆಗಿರ್ತಿದ್ವಿ ಅಂತ ಹೇಳ್ಬೇಕಾಗ್ತೈತೆ ಅಷ್ಟೇ. ಏನಾದ್ರೂ ಐಡಿಯಾ ಮಾಡೇ ಮಾಡ್ತೀನಿ. ನಾನು ಊರಿಗೆ ಹೋಗ್ಬೇಕಂದ್ರೆ ಊರಿಗೆ ಹೋಗ್ಬೇಕು. ಇನ್ನೊಂದ್ಸರಿ ನಾನು ಬೆಂಗಳೂರಿಗೆ ಬರೋದೇ ಇಲ್ಲ. ಬಂದ್ರೆ ನಮ್ಮ ಅಜ್ಜಿ ಜೊತೆಗೆ ಬರ್ತೀನಿ, ನಮ್ಮ ಅಜ್ಜಿ ಜೊತೆಗೆ ಹೋಗ್ತೀನಿ. ಬೇಕಾದ್ರೆ ರಿಲೇಷನ್ ಊರಿಗೆ ಹೋಗ್ತೀನಿ. ಈ ಬೆಂಗಳೂರಿಗೆ ಮಾತ್ರ ಬರಲ್ಲಪ್ಪ ಸ್ವಾಮಿ. ಹೊರಕ್ ಹೋದ್ರು ಯಾರಿರಲ್ಲ, ಒಳಕ್ ಬಂದ್ರು ಯಾರಿರಲ್ಲ. ಒಳ ಹೆಂಗೆ ಜೈಲ